ಎಲ್ಲರಿಗೂ ನಮಸ್ಕಾರ. ಗುರುದೇವ ಕರಿಯರ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿರಂಜನ್. ನಿಮಗೆ ಇವತ್ತು ಕೆಮಿಸ್ಟ್ರಿ ಪಾರ್ಟಲ್ಲಿ ಕಂಟಿನ್ಯೂ ಆಗಿರುವಂಥ ಲಾಸ್ಟ್ ಕ್ಲಾಸಲ್ಲಿ ಲೋಹ ಮತ್ತು ಅಲೋಹಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಂದು ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆಮ್ಲ ಮತ್ತು ಪ್ರತ್ಯಾಮ್ಲಗಳು 4 ವೆರೈಟಿನಲ್ಲಿ ಪ್ರಶ್ನೆ ಕೇಳ್ತಾನೆ. ಇದರಲ್ಲಿ 4 ವೆರೈಟಿಗಳಲ್ಲಿ ಏನೇನು ಅಂದರೆ 1 ಮಾರ್ಕ್ ಇಂಟ್ರಡಕ್ಷನ್ ಪಾರ್ಟ್. 1 ಮಾರ್ಕ್ ಇಂಟ್ರಡಕ್ಷನ್ ಪಾರ್ಟಲ್ಲಿ ನಾವು ನೋಟಿಸ್ ಮಾಡಬಹುದಾದದ್ದು. ಎರಡನೇ ಮೀನ್ಸ್ ಇನ್ನೊಂದು ಮಾರ್ಕು ಯಾವುದಕ್ಕೆ ಅಂತ ಹೇಳಿದ್ರೆ ಡಿಫ್ರೆನ್ಸಸ್ ಇನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್. ಇನ್ನೊಂದು ಮಾರ್ಕ್ ಯಾವುದ್ರ ಮೇಲೆ ಅಂತ ಹೇಳಿದ್ರೆ pH ಮೌಲ್ಯದ ಮೇಲೆ ಇರ್ತದೆ. ಇನ್ನೊಂದು ಮಾರ್ಕ್ ಯಾವುದ್ರ ಮೇಲೆ ಅಂದರೆ ಆ್ಯಸಿಡ್ ಮೇಲೆ ಇರ್ತದೆ. ಈ ರೀತಿ ಆ್ಯಸಿಡ್, ನೇಮ್ ಆಫ್ ದ ಆ್ಯಸಿಡ್ ಅಂತೇಳಿ ಕರಿತೀವಿ. ಸೊ ನೇಮ್ ಆಫ್ ದ ಆ್ಯಸಿಡ್ಗಳ ಆಧಾರದಲ್ಲಿ ನಾವೇನು ಮಾಡ್ಬೋದು ಅಂದರೆ ನೋಟಿಸ್ ಮಾಡ್ತಾ ಹೋಗ್ಬೋದು. ಸೊ ಸೊ ಇವತ್ತು ನಾವು ನೋಟಿಸ್ ಮಾಡುವಂಥದ್ದು ಆಮ್ಲ. ಏನು ಆಮ್ಲ ಪ್ರತ್ಯಾಮ್ಲಗಳು ಅಂತೇಳಿ ಬಂದಾಗ ನಾವೆಲ್ಲ ನೋಟಿಸ್ ಮಾಡಬಹುದಾದಂಥ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಆಮ್ಲಗಳಲ್ಲಿ ಸೊ ಆ್ಯಸಿಡ್ ಮತ್ತು ಬೇಸ್ ಅಂತೇಳಿ ನಾವು ಕಂಟಿನ್ಯೂ ಮಾಡ್ತೀವಿ, ರೈಟ್? ಓಕೆ, ಇವುಗಳನ್ನು ಮೊದಲ ಬಾರಿಗೆ ನಾವು ಸ್ವಾಂತೆ ಅರಿನಿಯಸ್ ಅನ್ನೋ ವಿಜ್ಞಾನಿ ಏನು ಮಾಡ್ತಾನೆ ಅಂದರೆ ಮೊದಲ ಬಾರಿಗೆ ಇದನ್ನು ಪರಿಚಯ ಮಾಡಿಕೊಡ್ತಾನೆ. ಇದಾದ ನಂತರ ರಾಸಾಯನಿಕ ಗುಣಲಕ್ಷಣಗಳನ್ನು, ಇವುಗಳ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಸಂಪೂರ್ಣವಾಗಿ ವಿವರಣೆ ಮಾಡಿದವರು ಲೆವಿಸ್ ಮತ್ತು ಬ್ರೌನ್ಸ್ಟೆಡ್ ಲೋರಿ. ಸೊ ಇನ್ನು ಈಸಿ ವೇನಲ್ಲಿ ಯಾವ ರೀತಿ ಹೇಳ್ಬೋದು ಅಂದರೆ pH ಮೌಲ್ಯದಲ್ಲಿ ಏನು ಮಾಡ್ಬೋದು ಅಂದರೆ pH ವ್ಯಾಲ್ಯೂ ಅಂತ ಹೇಳಿದಾಗ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅನ್ನೋ ಮೀನಿಂಗನ್ನು ನೀಡುತ್ತೆ. ಜಲಜನಕದ ಸಾಮರ್ಥ್ಯ. ಇದರ ಸ್ಕೇಲ್ ಬಂದುಬಿಟ್ಟು 0 to 14 ಅಂತೇಳಿ ನಾವು ನೋಟಿಸ್ ಮಾಡಬಹುದು. ಓಕೆ, 0 to 14 ಅಂತೇಳಿ ನೋಟಿಸ್ ಮಾಡಬಹುದು. ಇದರ ನಂತರ ನಾವು ಇನ್ನೊಂದು ನೋಟಿಸ್ ಮಾಡಬಹುದಾದದ್ದು ಏನಾಗಿರ್ತದೆ ಅಂದರೆ ಸ್ವಾಂತೆ ಅರಿನಿಯಸ್, ಲೆವಿಸ್ ಮತ್ತು ಇವರೆಲ್ಲರೂ ಇದರ ನಂತರ ಲಿಟ್ಮಸ್ ಪೇಪರ್ ಆಧಾರದಲ್ಲಿ ಬಣ್ಣ ಬದಲಿಸುವ ಲಿಟ್ಮಸ್ ಪೇಪರ್ ಆಧಾರದಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂದರೆ ಇವುಗಳನ್ನು ನೋಟಿಸ್ ಮಾಡ್ತಾ ಬರ್ಬೋದು. ಒಂದು ವೇಳೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏನು ಅಂತ ಹೇಳಿದ್ರೆ ಇವುಗಳಲ್ಲಿ ಲಿಟ್ಮಸ್ ಪೇಪರು, ಇದನ್ನು ನಾವು ಲಿಟ್ಮಸ್ ಪೇಪರ್ ಅಂತ ಭಾವಿಸೋದಾಯಿತು ಅಂತಂದರೆ ನೀಲಿ ಲಿಟ್ಮಸ್ ಪೇಪರು ಏನಾದರೂ ಕೆಂಪು ಬಣ್ಣಕ್ಕೆ ಬದಲಾಯಿತು ಅಂತ ಹೇಳಿದ್ರೆ, ಅಥವಾ ಕೆಂಪು ಲಿಟ್ಮಸ್ ಪೇಪರು ನೀಲಿ ಬಣ್ಣಕ್ಕೇನಾದರೂ ಬದಲಾಯಿತು ಅಂತ ಹೇಳಿದ್ರೆ ನೋಡ್ತಾ ಬರೋಣ ಈಗ. ಸೊ ಇಲ್ಲಿ ಆಲ್ಮೋಸ್ಟ್ ನಾವು ಗಮನಿಸೋ ಹಾಗೆ ಏನಾಗಿರ್ತದೆ ಅಂತಂದರೆ
ನೀಲಿಯಿಂದ ಕೆಂಪು ಬಣ್ಣಕ್ಕೆ ಬದಲಾಯಿತು ಅಂತ ಹೇಳಿದ್ರೆ ಅದನ್ನು ಆಮ್ಲ ಅಂತ ಕರಿತೇವೆ, ಆ್ಯಸಿಡ್ ಅಂತೇಳಿ ಕರಿತೇವೆ. ಇದರ ಮೇಲೆ ಒಂದು ಕ್ವಶನ್ ಇರ್ತದೆ ನಿಮಗೆ, ಆ್ಯಸಿಡ್ ಅಂತೇಳಿ ಇರ್ತದಪ್ಪ. ಓಕೆ, ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬದಲಾಯಿತು ಅಂದರೆ ಪ್ರತ್ಯಾಮ್ಲ. ಬೇಸ್ ಅಂತೇಳಿ ಕರಿತೀವಿ. ಓಕೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಒಂದು ವೇಳೆ ಅದೇನಾದರೂ ನೇರಳೆ ಬಣ್ಣವನ್ನು ಸೂಚಿಸ್ತಾ ಇದೆ ಅಂತ ಅಂತು ಅಂದರೆ, ಯಾವುದು ಈ ಲಿಟ್ಮಸ್ ಪೇಪರ್ ಎಂಬುದು ಏನಾದರೂ ನೇರಳೆ ಬಣ್ಣವನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಈ ರೀತಿ ಎದ್ದಿದ ನಂತರ, ಅದರಲ್ಲಿ ಅದ್ದಿದ ನಂತರ ಏನಾಗಿರುತ್ತೆ, ಒಂದು ವೇಳೆ ಲಿಟ್ಮಸ್ ಪೇಪರಲ್ಲಿ ನಾವೇನಾದರೂ ನೀಲಿ ಬಣ್ಣದ ಬದಲಾಗಿ ಕೆಂಪು ಬಣ್ಣದ ಬದಲಾಗಿ ವ್ಯತಿರಿಕ್ತವಾಗಿ ಏನಾದರೂ ಈ ರೀತಿ ನೇರಳೆ ಬಣ್ಣ ಬಂತು ಅಂತ ಹೇಳಿದ್ರೆ, ನೇರಳೆ ಅಥವಾ ವೈಲೆಟ್ ಅಂತೇಳಿ ಏನು ಕರಿತೀವಲ್ಲ, ನೇರಳೆ ಅಥವಾ ವೈಲೆಟ್ ಬಣ್ಣ ಏನಾದರೂ ಬಂತು ಅಂದರೆ 100% ಏನು ಅಂತ ಹೇಳಿದ್ರೆ ಅದು ತಟಸ್ಥ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ನೀರಿನಲ್ಲಿ ಏನು ಮಾಡುತ್ತೆ ಅಂದರೆ ಈ ಬಣ್ಣವನ್ನು ನೀಡುತ್ತೆ ಲಿಟ್ಮಸ್, ಅದು ಯಾವುದೇ ಬಣ್ಣ ಆಗಿರ್ಬೋದು. ಓಕೆ, ಹಾಗಾದರೆ ಈ ಲಿಟ್ಮಸ್ ಪೇಪರ್ನ ನಂತರ ನಾವು ಬೇರೆ ಬೇರೆ ರೀತಿಯಲ್ಲಿ ವೆರೈಟಿಯಾಗಿ ಪ್ರಶ್ನೆ ನೋಡ್ತೀವಿ ಅಂತ ಹೇಳಿದ್ರೆ ಡಿಫ್ರೆನ್ಸ್ಗಳನ್ನು ಗಮನಿಸ್ತೀವಿ. ಹೌದಾ? ಏನೇನಿದೆ ಡಿಫ್ರೆನ್ಸ್ಗಳನ್ನು ಅಂತೇಳಿ ಬಂದರೆ, ಆಮ್ಲ, ಆಸಿಡ್, ಪ್ರತ್ಯಾಮ್ಲ, ಬೇಸ್. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅಂಥೇಳಿ ನೋಡ್ತೀವಲ್ಲ, ಇದರ pH ಮೌಲ್ಯ ಬಂದ್ಬಿಟ್ಟು 0ಯಿಂದ 7ರವರೆಗೆ ಇರುತ್ತದೆ. ಇದರ pH ಮೌಲ್ಯ ಬಂದ್ಬಿಟ್ಟು 7ರಿಂದ 14ರವರೆಗೆ ಇರುತ್ತದೆ. ಓಕೆ, ಬೀಟ್ ಫಾರೆಸ್ಟ್ ಗಾರ್ಡಿಗೆ ಗಸ್ತು ಅರಣ್ಯ ಪಾಲಕರು ಅನ್ನೋದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ಆನ್ಲೈನ್ ಕ್ಲಾಸಸ್ಸು ಮತ್ತು ಆಫ್ಲೈನ್ ಕ್ಲಾಸಸ್ಸು ಸಹಿತ ಸ್ಟಾರ್ಟ್ ಆಗಿದೆ. ದಯವಿಟ್ಟು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಬಂದು ಅಡ್ಮಿಷನ್ಸ್ಗಳನ್ನು ತೊಗೋಬೋದು. ಈಗ ಆಲ್ರೆಡಿ ಗಸ್ತು ಅರಣ್ಯ ಪಾಲಕರಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಓಕೆನಾ? ನೆಕ್ಸ್ಟ್ 2ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ನಾವು ನೋಟಿಸ್ ಮಾಡಬಹುದಾದದ್ದು ಇನ್ನೊಂದು ಏನಪ್ಪ ಅಂತಂದರೆ <7 ಸಿಂಬಲ್. ಇಲ್ಲಿ <7 ಸಿಂಬಲ್, ಯಾಕೆಂದರೆ 7ಕ್ಕಿಂತ ಜಾಸ್ತಿ ಇದೆ, ಹಾಗಾಗಿ ಮೋರ್ ದ್ಯಾನ್ 7 ಅಂಥೇಳಿ ನೋಡ್ತೇವೆ. ಓಕೆ, ಇದರ ನಂತರ ಮೂರನೇದಾಗಿ ನಾವು ನೋಟಿಸ್ ಮಾಡಬಹುದಾದದ್ದು ಆ್ಯಸಿಡ್ ಬೇಸಿಸ್ನಲ್ಲಿ ಇವುಗಳನ್ನು ಅಲೋಹಗಳಿಂದ ಪಡೆಯಲಾಗುತ್ತದೆ. ಅಲೋಹ ಅಂಥೇಳಿ ನಾವು ನೋಟಿಸ್ ಮಾಡಬಹುದು. ಇನ್ನೊಂದು ಯಾವುದು ಅಂದರೆ ಲೋಹಗಳಿಂದ ಏನು ಮಾಡ್ತೀವಿ ಅಂದರೆ ಇವುಗಳನ್ನು ಪಡಿತೀವಿ. ಓಕೆ, ಲೋಹ ಅಂತೇಳಿ ಕರಿತೀವಿ, ಮೆಟಲ್ಸ್ ಅಂತ ನಾವು ನೋಟಿಸ್ ಮಾಡಬಹುದು. ತದನಂತರದಲ್ಲಿ ಓಕೆ, ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ಇದನ್ನು ನಾನ್ ಮೆಟಲ್ಸ್ ಅಂತೇಳಿ ಕರಿತೀವಿ. ಇದನ್ನು ಮೆಟಲ್ಸ್ ಅಂತೇಳಿ ಕರಿತೀವಿ. ಇದನ್ನು ಮೆಟಲ್ಸ್ ಅಂತೇಳಿ ಕರೆಯಲಾಗುತ್ತೆ. ಹಾಗಾದರೆ ಇಲ್ಲಿ ನಾವು ನೋಟಿಸ್ ಮಾಡಬಹುದಾದ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಆಮ್ಲ ಪ್ರತ್ಯಾಮ್ಲದಲ್ಲಿ ಇವುಗಳಲ್ಲಿ ಹಂತವಾಗಿ ನಾವು ಬೇರೆ ಬೇರೆ ಕಾನ್ಸೆಪ್ಟನ್ನು ನೋಡ್ತೀವಿ. ಅಂದರೆ ನೀಲಿ ಲಿಟ್ಮಸ್ ಪೇಪರನ್ನು ಏನು ಮಾಡುತ್ತಿದ್ದು, ಕೆಂಪು ಬಣ್ಣಕ್ಕೆ ಬದಲಿಸುತ್ತದೆ. ಇದು ಕೆಂಪು ಲಿಟ್ಮಸ್ ಪೇಪರನ್ನು ಏನು ಮಾಡುತ್ತೆ, ನೀಲಿ ಬಣ್ಣಕ್ಕೆ ಏನು ಮಾಡುತ್ತೆ, ಪರಿವರ್ತನೆ ಮಾಡುತ್ತೆ. ಓಕೆ, ಆ ರೀತಿ ಇರೋದನ್ನು ನಾವು ನೋಡ್ತೇವೆ. ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆಮ್ಲ. H2SO4 ಅಂತ ನೋಟಿಸ್ ಮಾಡಬಹುದು.
ಓಕೆ. ನೆಕ್ಸ್ಟು ಸಲ್ಫ್ಯೂರಿಕ್ ಆಮ್ಲ ಬಿಟ್ಬಿಟ್ರೆ ಹೈಡ್ರೋಕ್ಲೋರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲ. ಇನ್ನೊಂದು ನೈಟ್ರಿಕ್ ಆಮ್ಲ. ನೈಟ್ರಿಕ್ ಆಮ್ಲ HNO3 ನೈಟ್ರಿಕ್ ಆಮ್ಲ. ಇಲ್ಲಿಗೆ ಬಂದಾಗ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್, potassium hydroxide. ಇನ್ನೊಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಓಕೆ, ಗೊತ್ತಿರಲಿ. ಇಷ್ಟು ಏನು ಅಂತೇಳಿದ್ರೆ ನಾವು ನೋಟಿಸ್ ಮಾಡಬಹುದಾದದ್ದು. ಓಕೆ, ಸೊ ಹಾಗಾದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅಂತೇಳಿ ಬಂದಾಗ ಸಹಜವಾಗಿ ನಾವು ನೋಟಿಸ್ ಮಾಡಬಹುದಾದದ್ದು ಹೆಂಗಿರ್ತದೆ? ಆಮ್ಲ ಪ್ರತ್ಯಾಮ್ಲಗಳು ಅಂತೇಳಿ ಬಂದಾಗ ಸಹಜವಾಗಿ ಈ ರೀತಿಯಾದ ಡಿಫ್ರೆನ್ಸ್ಗಳನ್ನು ನೋಡ್ಬೋದು. ಇದರಲ್ಲಿ 1 ಮಾರ್ಕಿಗೆ ಇರ್ತದೆ. ಈ ಹಿಂದೆ ಏನು ನೋಡಿದ್ವಲ್ಲ, ಈ ಹಿಂದೆ ಪ್ರೀವಿಯಸ್ ಇದರಲ್ಲಿ ಏನಾಗಿರುತ್ತೆ? 1 ಮಾರ್ಕಿಗೆ ಇರ್ತದೆ. ಓಕೆ, ಇದು ಕಂಪ್ಲೀಟೆಡ್. ಈಗ pH ವ್ಯಾಲ್ಯೂ ಮತ್ತು ಆಮ್ಲಗಳ ಹೆಸರುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಏನಿದು ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ pH ಮೌಲ್ಯಗಳು ಮತ್ತು ಅದರ ಆಮ್ಲಗಳು. ಎಕ್ಸಾಮ್ಗೆ ತುಂಬ ಸಲ ಪ್ರಶ್ನೆ ಇದರ ಮೇಲೆ ಬಂದಿದೆ. ತುಂಬ ಸಲ ಅಂದರೆ ಆಮ್ಲಗಳ ಹೆಸರ ಮೇಲೆ ಗ್ಯಾರಂಟಿ ಟಾಪಿಕ್. ಓಕೆ, ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಆಮ್ಲಗಳ ಮೇಲೆ ಗ್ಯಾರಂಟಿ ಟಾಪಿಕ್. ಓಕೆ, pH ವ್ಯಾಲ್ಯೂ, ಒಂದು ವೇಳೆ ನಾನೇನಾದರೂ pH ವ್ಯಾಲ್ಯೂನ ಇಲ್ಲಿ ಬರಿತಾ ಹೋಗ್ತೀನಿ. ಓಕೆ, ಸೊ ಹೆಸರುಗಳು ಅವು ಎಲ್ಲಿರ್ತವೆ ಅನ್ನೋದನ್ನು ನೋಟಿಸ್ ಮಾಡ್ತಾ ಬರೋಣ. ಓಕೆನಾ? ಸೊ ಇದರಲ್ಲಿ ನಾವು ಗಮನಿಸುವ ಹಾಗೆ ಇದೇನಿರೋದಿಲ್ಲ 0 ಎಂಬುದು ಏನು ಅಂತ ಹೇಳಿದ್ರೆ ಎಷ್ಟೆಷ್ಟು ಜನಕ್ಕೆ ಇದು ಡಿಸ್ಟ್ರಿಬ್ಯೂಟ್ ಆಗಿದೆ ಗಮನಿಸ್ತಾ ಬರಿ. ಹಾಗೆಯೇ ರಾಜಾಮ್ಲ, ಕಿಂಗ್ ಆಫ್ ಆಸಿಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಕಿಂಗ್ ಆಫ್ ಆಸಿಡ್. ಓಕೆ, ಬ್ಯಾಟ್ರಿ ಆಮ್ಲ, ಬ್ಯಾಟ್ರಿಗಳಲ್ಲಿ ಬಳಕೆ ಆಗುವ ಆಮ್ಲಕ್ಕೆ ಬ್ಯಾಟ್ರಿ ಆಮ್ಲ ಅಂತ ಕರಿತೀವಿ. ಬ್ಯಾಟ್ರಿ ಆಸಿಡ್. ಓಕೆ, ನೆಕ್ಸ್ಟು ಬ್ಯಾಟ್ರಿಗಳಲ್ಲಿ ಬಳಸುವ ಎಲೆಕ್ಟ್ರೋಲೈಟ್ಸ್. ಓಕೆ, ಎಲೆಕ್ಟ್ರೋಲೈಟ್ಸ್ ವಿಚ್ ಆರ್ ಯೂಸ್ಡ್ ಇನ್ ಬ್ಯಾಟ್ರೀಸ್. ನೆಕ್ಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ. ಓಕೆ, ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಶುಂಠಿ. ಓಕೆ, ಇಷ್ಟನ್ನು ನಾವು ನೋಟಿಸ್ ಮಾಡ್ಬೋದು. ಇದರ ನಂತರ ನಾವು ಇನ್ನೊಂದನ್ನು ನೋಟಿಸ್ ಮಾಡಬಹುದು ಅಂತ ಹೇಳಿದ್ರೆ ಏನಾಗಿರುತ್ತೆ? ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಶುಂಠಿಗಳ ನಂತರ ಇನ್ನೊಂದು ಯಾವುದು ಅಂದರೆ ವಿಟ್ರೋ ಆಯಿಲ್ ಅಂತ ಕರಿತೀವಿ ನಾವು. ಯಾಕೆ ಹಿಂಗೆ ಕರಿಬೇಕು? ಕ್ರೂಡ್ ಆಯಿಲ್ ಜೊತೆಗೆ ಇದೊಂದು ಬಿಡುಗಡೆ ಆಗುತ್ತೆ. ಇಷ್ಟಕ್ಕೂ ಒಂದೇ ಉತ್ತರ ಏನು ಗೊತ್ತಾ? ಸಲ್ಫ್ಯೂರಿಕ್ ಆಮ್ಲ. ಸಲ್ಫ್ಯೂರಿಕ್ ಆಮ್ಲ ಅಥವಾ ಗಂಧಕಾಮ್ಲ. ಓಕೆ, H2SO4.
ಈ ರೀತಿ ನಾವು ನೋಟಿಸ್ ಮಾಡ್ತೀವಿ. ಸೊ ಇದರ ನಂತರ ಓಕೆ 0 ಅಂತೇಳಿ ಬರೆದ್ರೆ 0 ಪಿ ಎಚ್ ವ್ಯಾಲ್ಯೂ 0 ಇದ್ದರೆ ಈ ರೀತಿ ಓಕೆ 1 ಅಂತ ಬಂತು ಅಂದರೆ ಓಕೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ ಎಲ್ಲಿರ್ತದೆ ಜಠರಾದಲ್ಲಿ ಬಿಡುಗಡೆ ಆಗುತ್ತದೆ. ಓಕೆ ಸೊ ಬಿಡುಗಡೆ ಆಗುತ್ತೆ. ಯಾವುದದು HCl ಹೈಡ್ರೋಕ್ಲೋರಿಕ್ ಆಮ್ಲ ಅಂಥೇಳಿ ನಾವು ನೋಟಿಸ್ ಮಾಡಬಹುದು. ಓಕೆನಾ. ಸೊ ಇದರ ನಂತರ 2 ಅಂತ ಹೇಳಿದಾಗ ಎಲ್ಲಿರ್ತದೆ 2 ಅಂತ ಹೇಳಿದ್ರೆ ಸಿಟ್ರಿಕ್ ಆಮ್ಲ ಅಂತೇಳಿ ಕರಿತೀವಿ. ಸಿಟ್ರಿಕ್ ಆಮ್ಲ ಯಾವುದರಲ್ಲಿ ಕಂಡು ಬರುತ್ತೆ? ನಿಂಬೆ ಹಣ್ಣು ಮತ್ತು ಕಿತ್ತಳೆ. ಓಕೆ ನೆಕ್ಸ್ಟು ಮಾವಿನ ಕಾಯಿ. ಓಕೆ ಕಂಚಿಕಾಯಿ, ನೆಲ್ಲಿಕಾಯಿ. ಓಕೆ ಸಿಟ್ರಿಕ್ ಅಂತೇಳಿ ನಾವು ಗಮನಿಸ್ತೀವಿ. ಓಕೆ ಸೊ ಮೂರನೇದು 2.3 ಲ್ಯಾಕ್ಟಿಕ್ ಆಮ್ಲ. ಎಲ್ಲಿರ್ತದೆ? ಮೊಸರಿನಲ್ಲಿ. ಕರ್ಡ್ ಅಂತೇಳಿ ಕರಿತೀವಿ. ಮೊಸರು ಓಕೆ ಮೊಸರಿನಲ್ಲಿ ನೋಡ್ತೇವೆ. ಲ್ಯಾಕ್ಟಿಕ್ ಆಮ್ಲಕ್ಕೆ ಇನ್ನೊಂದು ಹೆಸರು ಗೊತ್ತಾ? ದುಗ್ಧಾಮ್ಲ ಅಂತ. ದುಗ್ಧಾಮ್ಲ ಅನ್ನೋದನ್ನು ನಾವು ನೋಟಿಸ್ ಮಾಡಬಹುದು. ಓಕೆ ಸೊ ನೆಕ್ಸ್ಟ್ ನೋಡೋದಾಯಿತು ಅಂದರೆ 2.8 ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಆಸುಪಾಸಲ್ಲಿ ನಾವು ನೋಟಿಸ್ ಮಾಡಬಹುದು ಟಾರ್ಟಾರಿಕ್ ಆಮ್ಲ ಅಂತೇಳಿ. ಟಾರ್ಟಾರಿಕ್ ಆಮ್ಲ ಯಾವುದರಲ್ಲಿರುತ್ತೆ? ಹುಣಸೆ ಹಣ್ಣಿನಲ್ಲಿ ಇರುತ್ತೆ. ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆಮ್ಲವನ್ನು ನಾವು ನೋಡ್ತೇವೆ. ಓಕೆ 3 ಅಂತೇಳಿ ಬಂದಾಗ ಅಸಿಟಿಕ್ ಆಮ್ಲ ಅಂತೇಳಿ ಕರಿತೇವೆ. ಸಾಮಾನ್ಯವಾಗಿ 3 ಆಕ್ಸಾಲಿಕ್ ಆಮ್ಲ ಟೊಮಟೊ ಹಣ್ಣು. ಓಕೆ ಟೊಮಟೊ ಹಣ್ಣಿನಲ್ಲಿ ನಾವು ನೋಟಿಸ್ ಮಾಡ್ತೇವೆ. ನೆಕ್ಸ್ಟ್ 3.3 ಫಾರ್ಮಿಕ್ ಆಮ್ಲ. ಯಾವುದ್ರಲ್ಲಪ್ಪ ಫಾರ್ಮಿಕ್ ಆಮ್ಲ ಯಾವುದರಲ್ಲಿ? ಇರುವೆ. ಜೇನುನೊಣ, ತುರಿಕೆ ಸೊಪ್ಪು. ಓಕೆ ತುರಿಕೆ ಸೊಪ್ಪು ಅಂತೇಳಿ ನೋಡ್ತೇವೆ. 3.8 ಅಂತ ಹೇಳಿದ್ರೆ ಓಕೆ 3.8 ಅಂತೇಳಿ ಬಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಗಮನಿಸಬೇಕಾದಂಥದ್ದು 3.8 ಯಾವುದು ಅಂದರೆ ಆಕ್ಸಾಲಿಕ್ ಕಾರ್ಬಾನಿಕ್ ಆಮ್ಲ. ಕಾರ್ಬಾನಿಕ್ಗಿಂತಲೂ ಇದಪ್ಪ ಮಾಲಿಕ್ ಆಮ್ಲ ಅಂತ. ಮಾಲಿಕ್ ಆಮ್ಲ ಯಾವುದರಲ್ಲಿ? ಬಾಳೆಹಣ್ಣು, ಸೇಬು. ಬಾಳೆಹಣ್ಣು ಮತ್ತು ಸೇಬುಗಳಲ್ಲಿ ಇದನ್ನು ನೋಟಿಸ್ ಮಾಡ್ತೇವೆ. ಓಕೆನಾ. ಸೊ ನೆಕ್ಸ್ಟ್ ನೋಡೋದಾಯಿತು ಅಂತ ಹೇಳಿದ್ರೆ 4 ಅಂತೇಳಿ ಬರೆದ್ರಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಾರ್ಬಾನಿಕ್ ಆಮ್ಲ ತಂಪು ಪಾನೀಯಗಳಲ್ಲಿ. ಓಕೆ ಕೋಲ್ಡ್ ಡ್ರಿಂಕ್ಸ್ ಅಂತೇಳಿ ಕರಿತೀವಿ.
ತಂಪು ಪಾನೀಯ ಅಂತ ಹೇಳ್ಬೋದು. 4ರಿಂದ 4.2ರಿಂದ 5.1ರವರೆಗೆ ಆಲ್ಮೋಸ್ಟ್ ಏನಾಗಿರುತ್ತೆ, ದೇಹದ pH ವ್ಯಾಲ್ಯೂ ಆಗಿರುತ್ತೆ. ಓಕೆ, ಇವೆಲ್ಲ ಏನು ಗೊತ್ತಾ, ಮೈಕ್ರೋ ಆರ್ಗ್ಯಾನಿಸಮ್ಸ್ನಿಂದ ನಮ್ಮನ್ನು ರಕ್ಷಿಸುವಂಥ ಆಸಿಡ್ಗಳು. ಮೈಕ್ರೋ ಆರ್ಗ್ಯಾನಿಸಮ್ಸ್, ದೇ ಪ್ರೊಟೆಕ್ಟ್ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಇದರಲ್ಲಿ ಇನ್ನು ಕೆಲವೊಂದು ರೇಂಜನ್ನು ನಾವು ನೋಟಿಸ್ ಮಾಡ್ಬೋದು. 4ರಿಂದ 5.2ರವರೆಗೆ ಒಬ್ಬೊಬ್ಬರದ್ದು ಒಂದೊಂಥರ ಯೂರಿಕ್ ಆಮ್ಲ ಅಂತ ನೋಡ್ತೀವಿ. ಯೂರಿಕ್ ಆಮ್ಲ ಯಾವುದರಲ್ಲಿ ಯೂರಿಕ್ ಆಮ್ಲ ನಾವು ನೋಟಿಸ್ ಮಾಡೋದು, ಮೂತ್ರದಲ್ಲಿ ಗಮನಿಸ್ತೀವಿ. ಮೂತ್ರದಲ್ಲಿ ನಮ್ಮ ದೇಹದ ಯಾವುದೇ ರೋಗ ಗುಣಲಕ್ಷಣಗಳನ್ನು ಏನು ಮಾಡ್ಬೋದು, ಮೂತ್ರದಿಂದ ಗುರುತಿಸಬಹುದು. ನೆಕ್ಸ್ಟು 4.8 ಆಯ್ತಲ್ಲ, ಇದು ರೇಂಜ್ ಆಯಿತು. ನೆಕ್ಸ್ಟ್ 5 ಅಂತೇಳಿ ಬಂದರೆ ಹ್ಯೂಮಿಕ್ ಆಮ್ಲ. ಹ್ಯೂಮಿಕ್ ಆಮ್ಲ ಮಣ್ಣಿನಲ್ಲಿ. ಓಕೆ, ಮಣ್ಣನ್ನು ನೋಡ್ತೇವೆ. 5.6 ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ಯಾವುದಾಗಿರುತ್ತೆ, 5.6 ಅಂತ ಹೇಳಿ ಬಂತು ಅಂದರೆ 5.6. ಸಾಮಾನ್ಯವಾಗಿ ನಾವು ಯಾವುದನ್ನು ಹೇಳ್ಬೋದಪ್ಪ, 5.6 ಅಂತ ಹೇಳಿದ್ರೆ ಹಾಲು, ಆಮ್ಲಮಳೆ. ಆಮ್ಲಮಳೆಯಲ್ಲಿರ್ತದೆ. ಆಮ್ಲಮಳೆಗೆ ಕಾರಣವಾದದ್ದು H2SO4 ಸಲ್ಫ್ಯೂರಿಕ್ ಆಮ್ಲ 1 ಮತ್ತು ನೈಟ್ರಿಕ್ ಆಮ್ಲ HNO3. ಓಕೆ, ನೈಟ್ರಿಕ್ ಆಮ್ಲ ಅಂತೇಳಿ ಕರಿತೀವಿ. ನೆಕ್ಸ್ಟ್ 6.5 ಅಂತೇಳಿ ಬಂತು ಅಂದರೆ ಹಾಲು. 7 ಅಂತೇಳಿ ಬಂತು ಅಂದರೆ ತಟಸ್ಥ ನೀರು ಅಂತ ಹೇಳ್ಬೋದು. ಓಕೆ, ಹೀಗೆ ಆಮ್ಲಗಳ ವೆರೈಟಿ ಹೆಸರುಗಳನ್ನು ನಾವು ನೋಟಿಸ್ ಮಾಡ್ತೇವೆ. ಎಕ್ಸಾಮಿನೇಷನ್ಗಳಲ್ಲಿ ಸಾಕಷ್ಟು ಬಾರಿ ಆಮ್ಲ ಪ್ರತ್ಯಾಮ್ಲಗಳ ಮೇಲೆ ಹೆಚ್ಚು ಹೆಸರುಗಳನ್ನು ನೀಡ್ತಾ ಹೋಗಿದ್ದಾರೆ. ಅವುಗಳನ್ನು ನಾನು ಕೆಲವೊಂದು ಗುರುತಾಕೊಂಡ್ಬಂದಿದ್ದೀನಿ. ಓಕೆ, ನೋಟಿಸ್ ಮಾಡ್ತಾ ಬರೋಣ. ಆಮ್ಲಗಳ pH ಮೌಲ್ಯ ಇದಾಗಿರುತ್ತದೆ ಅಂತೇಳಿ ಕೊಟ್ಟು, ಮೋರ್ ದ್ಯಾನ್ 7 ಹೀಗೆ ಕೊಟ್ಟಿದ್ದಾನೆ ಡೈರೆಕ್ಟಾಗಿ. ಲೆಸ್ ದ್ಯಾನ್ 7, ಈಕ್ವಲ್ ಟು 7, ನನ್ ಆಫ್ ದೀಸ್. ಉತ್ತರ ಲೆಸ್ ದ್ಯಾನ್ 7 ಆಮ್ಲಗಳ ಮೌಲ್ಯ. ಓಕೆ, pH ವ್ಯಾಲ್ಯೂ ಆಫ್ ಆ್ಯಸಿಡ್ ಅಂತೇಳಿ ಬಂತು ಅಂದರೆ ಈ ರೀತಿ ನಾವು ನೋಟಿಸ್ ಮಾಡಬಹುದು. ಇನ್ನೊಂದು ಇದರಲ್ಲಿ ಗಮನಿಸೋದಾಯಿತು ಅಂತ ಹೇಳಿದ್ರೆ ನೋಟಿಸ್ ಮಾಡಬಹುದು, ಏನಾಗಿರುತ್ತೆ ಇವುಗಳಲ್ಲಿ ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. ಸಿಟ್ರಿಕ್ ಆಮ್ಲ, ಸಿಟ್ರಿಕ್ ಆಸಿಡ್, ಆಕ್ಸಾಲಿಕ್ ಆಮ್ಲ, ಟಾರ್ಟಾರಿಕ್ ಆಮ್ಲ, ನಾಲ್ಕನೇದು ಟಾರ್ಟಾರಿಕ್ ಆಮ್ಲ, ಇನ್ನೊಂದು HCl ಹೈಡ್ರೋಕ್ಲೋರಿಕ್ ಆಮ್ಲ. ಸರಿಯಾದ ಉತ್ತರ ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಕೇಳಿದರೆ ಯಾವುದರಲ್ಲಿ, ಟಾರ್ಟಾರಿಕ್ ಆಮ್ಲ. HCl ಜಠರ, ಹೌದಾನೆ, ಜಠರದಲ್ಲಿ ನಾವು ನೋಡ್ತೇವೆ. ಆಕ್ಸಾಲಿಕ್ ಟೊಮಟೊ ಅಥವಾ ಟೊಮ್ಯಾಟೊ ಅಂತಲೂ ಕರಿತೇವೆ, ಗೂದೆ ಹಣ್ಣು ಅಂತಲೇ ಹೇಳ್ತೇವೆ. ಹುಣಸೆ ಹಣ್ಣು ಸಿಟ್ರಸ್, ನಿಂಬೆ, ಹೌದಾ, ಕಿತ್ತಳೆ, ನೆಲ್ಲಿಕಾಯಿ, ಓಕೆ, ಇಂಥದ್ರಲ್ಲಿ ನೋಟಿಸ್ ಮಾಡ್ತೇವೆ. ನೆಕ್ಸ್ಟ್, ಮೂತ್ರದಲ್ಲಿರುವ ಆಮ್ಲ ಯಾವುದು ಅಂತೇಳಿ. ಓಕೆ, ಮೂತ್ರದಲ್ಲಿರುವ ಆಮ್ಲ ಯಾವುದು ಅಂತೇಳಿ ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಆಮ್ಲ ಯಾವುದು, ಯೂರಿಕ್ ಆಮ್ಲ, ಹೌದಾನೆ. ಯೂರಿಕ್ ಆಮ್ಲ ಅನ್ನೋದನ್ನು ನಾವು ನೋಟಿಸ್ ಮಾಡ್ತೇವೆ. ಬೇರೆದಿದೆ ಇಲ್ಲಿ. ಓಕೆ, ಯೂರಿಕ್ ಆಮ್ಲ. ಇನ್ನೊಂದಿದೆ, ಮೂತ್ರದ ಬಣ್ಣವು ಉಪಸ್ಥಿತಿಗೆ ಕಾರಣವಾದದ್ದು. ದ ಕಲರ್ ಆಫ್ ಯೂರಿನ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಪಿಗ್ಮೆಂಟ್ ಅಂತೇಳಿ. ನಮ್ಮ ದೇಹದಲ್ಲಿ ಕೆಲವು ಪಿಗ್ಮೆಂಟ್ಸ್ ಇರ್ತವೆ, ಅವುಗಳನ್ನು ನೋಡೋದಾಯ್ತು. ಯೂರಿಕ್ ಆಮ್ಲ
ಯೂರಿಕ್ರೋಮ್ ವರ್ಣದ್ರವ್ಯ, ಕಾರ್ಬೋನಿಕ್ ಆಮ್ಲ, ಯೂರೋಕ್ರೋಮ್ ಪಿಗ್ಮೆಂಟ್. ಓಕೆ, ಯೂರೋಕ್ರೋಮ್ ಪಿಗ್ಮೆಂಟ್ ಅಂತೇಳಿದೆ, ವರ್ಣದ್ರವ್ಯ ಅಂತೇಳಿದೆ. ಇದರಲ್ಲಿ ನಾವು ನೋಡೋದಾಯಿತು ಅಂದರೆ ಯೂರೋಕ್ರೋಮ್, ಯೂರೋಕ್ರೋಮ್. ವಾವ್, ನೋಡಿ ಡಿಫ್ರೆನ್ಸ್ ಹೆಂಗಿದೆ. ಯೂರಿಕ್ ಆಮ್ಲ ಯೂರಿಕ್ರೋಮ್ ಪಿಗ್ಮೆಂಟ್, ಕಾರ್ಬೋನಿಕ್ ಆಮ್ಲ ಯೂರೋಕ್ರೋಮ್ ಪಿಗ್ಮೆಂಟ್. ಓಕೆ, ಯೂರೋಕ್ರೋಮ್ ಪಿಗ್ಮೆಂಟ್ ಸರಿಯಾದ ಉತ್ತರ ಯೂರೋಕ್ರೋಮ್. ಸ್ಪೆಲ್ಲಿಂಗಲ್ಲೇ ನಮ್ಮನ್ನು ಹಿಡಿದಾಕ್ಬಿಡ್ತಾರೆ. ಪಿಗ್ಮೆಂಟ್ ಇರೋದ್ರಿಂದ ಏನಾಗಿರುತ್ತೆ, ಯೂರಿನ್ ಏನಾಗಿರುತ್ತೆ, ತಿಳಿ ಹಳದಿ ಬಣ್ಣಕ್ಕೆ ಕಾರಣವಾಗಿರುತ್ತೆ. ತಿಳಿ ಹಳದಿ ಬಣ್ಣ ಅಂತ ಕರಿತೀವಿ. ಓಕೆ, ಸೊ ಹೀಗೆ ವೆರೈಟಿನಲ್ಲಿ ಪ್ರಶ್ನೆ ಕೇಳಿದಾನೆ. ಸೊ ನಾವು ಮುಂದಿನ ತರಗತಿಯಲ್ಲಿ ಓಕೆ ಗಸ್ತು ಅರಣ್ಯ ಪಾಲಕರಿಗೆ ಓಕೆ ಏನು ನೋಟಿಸ್ ಮಾಡಬೇಕಲ್ಲ, ಸೊ ಅಂಥವುಗಳ ಬಗ್ಗೆ ಇನ್ನೂ ಚೆನ್ನಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಧನ್ಯವಾದಗಳೊಂದಿಗೆ ನಿರಂಜನ್.